ಮಹಿಳೆಯರಿಗಾಗಿ ಕಾನೂನು ವಿಡಿಯೋ ಅಂಕಣಕ್ಕೆ ಸ್ವಾಗತ. ಈ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿಗಳನ್ನ ನೀಡ್ತೀವಿ. ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ರೆ ಅಥವಾ ಯಾವುದೇ ವಿಚಾರಗಳ ಅನುಮಾನಗಳಿದ್ರೆ ನೀವು ನಮಗೆ ಕೇಳಬಹುದು, ನಾವು ನಿಮಗೆ ಉತ್ತರಿಸೋ ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಕೆ ನಮ್ಮೊಂದಿಗೆ ಇದ್ದಾರೆ ಖ್ಯಾತ ನ್ಯಾಯವಾದಿಗಳಾದಂತಹ ಎಂ.ಆರ್. ಸತ್ಯನಾರಾಯಣ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ರಮೇಶ್ BN ಅನ್ನೋರು ಒಂದು ಪ್ರಶ್ನೆಯನ್ನ ಕಳಿಸಿದ್ದಾರೆ. ಇವರ ಯೂಸರ್ ನೇಮ್ ರಮೇಶ್ ಅಂತ ಇದೆ, ಆದ್ರೆ ಇವರ ಪ್ರಶ್ನೆ ನೋಡಿದ್ರೆ ಇವರು ಒಬ್ರು ಹೆಣ್ಣು ಮಹಿಳೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಅಥವಾ ಹೆಣ್ಣು ಹೃದಯ ಇರುವವರು ಆಗ್ಬಹುದು. ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲೇ ಇವರು ಕಮೆಂಟ್ ಮಾಡಿದ್ದಾರೆ. ಇವರ ಊರನ್ನ ಸಹ ಮೆನ್ಷನ್ ಮಾಡಿಲ್ಲ. ಇವರು ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಕೇಳಿದ್ರೆ ಅದರ ಅರ್ಥ ಈ ತರ ಇದೆ: ನಮ್ಮ ಮನೆಯಲ್ಲಿ ನಮ್ಮ ತಂದೆಯ ಆರೋಗ್ಯ ಸರಿ ಇಲ್ಲ, ನಮ್ಮ ತಾಯಿ ತೀರ್ಕೊಂಡಿದ್ದಾರೆ, ನಂತರ ನನ್ನ ಸಹೋದರ ಇಬ್ಬರು ತಂಗಿಯರಿಗೆ ತಲಾ 10 ಲಕ್ಷ ಕೊಟ್ಟಿದ್ದಾರೆ, ನಮ್ಮ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು 6 ಕೋಟಿ ಇದೆ, ಆತ ಈ ಆಸ್ತಿಯನ್ನ ನಮ್ಮಿಂದ ಹಸ್ತಾಂತರ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ ಸಹಿಯನ್ನ ಸಹ ಪಡ್ಕೊಂಡಿದ್ದಾನೆ, ಆದ್ರೆ ಈ ಪತ್ರ ನೋಂದಣಿ ಆಗಿಲ್ಲ ಅಂತ ಹೇಳಿದ್ದಾರೆ. ಈಗ ನಾನು ಕರೆಕ್ಟ್ ಆಗಿ ವಿಭಜನೆ ಮಾಡೋಕೆ ಕೇಳಬಹುದೇ ಅನ್ನೋದು ಅವರ ಪ್ರಶ್ನೆ. ನೀವು ಅವರಿಗೆ ಏನ್ ಸಲಹೆಯನ್ನ ನೀಡ್ತೀರಾ ಸರ್? ಪ್ರಶ್ನೆ ನೋಡಿದ್ರೆ ನೀವು ಹೇಳಿದ ಹಾಗೆ ಇದು ಹೆಣ್ಣು ಮಗಳೇ ಇರಬೇಕು. ಹೆಣ್ಣು ಮಗಳು ಸಮಸ್ಯೆ ಇದು. ಅವರ ಪ್ರಶ್ನೆ ಪ್ರಕಾರ ಅವರು ವಿಭಜನೆ ಕೇಳ್ಬೋದು, ತೊಂದರೆ ಇಲ್ಲ. ಅವರ ತಂದೆ ಏನ್ ಹೇಳ್ತಾರೆ? ತಂದೆ ಆರೋಗ್ಯ ಸರಿಗಿಲ್ಲ. ತಂದೆ ಆರೋಗ್ಯ ಸರಿಗಿಲ್ಲ ಅಂದ್ರೆ ತಂದೆ ಬದುಕಿದ್ದಾರೆ ಅಂತ ಆಯ್ತು. ಅಲ್ಲಿಗೆ ತಾಯಿ ತೀರ್ಕೊಂಡಿದ್ದಾರೆ. ಬಿಡಿ, ಆಸ್ತಿ ವಿಚಾರಕ್ಕೆ ತಾಯಿ ಇಲ್ಲಿ ನಮಗೆ ಅಗತ್ಯ ಇಲ್ಲ. ತಾಯಿಯನ್ನ ನಾವು ಗಣನೆಗೆ ತಗೊಳ್ಳಲ್ಲ, ಆಯ್ತಾ? ತಾಯಿ ಹೆಸರಿನಲ್ಲೇನಾದ್ರೂ ಆಸ್ತಿ ಇದ್ರೆ ಮಾತ್ರ, ಅಂದ್ರೆ ತಾಯಿದ್ದು ಬೇರೆ ರೀತಿಯಿಂದ ಬರಬೇಕು. ಆ ರೀತಿ ಅದು ತಾಯಿಯ ಸ್ವಂತ ಆಸ್ತಿ ಆದ್ರೆ ತಾಯಿ ತೀರ್ಕೊಂಡಿರೋದು ಇಲ್ಲಿ ಮುಖ್ಯವಾಗ್ತದೆ. ಆ ತಾಯಿ ಹೆಸರಿನಲ್ಲಿರುವಂತ ಆಸ್ತಿ ಏನಿದೆ ಅದರಲ್ಲಿ ಪಾಲು ಬಂದ್ಬಿಡ್ತದೆ. ನಾನು ಆಗ ಹೇಳಿದ ಹಾಗೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956ರ ಸೆಕ್ಷನ್ 15 ಮತ್ತು 16. ಈಗ ಬಹುಶಃ ಆ ಪ್ರಶ್ನೆ ಅವರು ಎತ್ತಿಲ್ಲ, ಅದರಿಂದ ಅದು ಬೇಡ. ಈಗ ತಂದೆ ಬದುಕಿದ್ದಾರೆ. ಈಗ ರಮೇಶ್ ಅವರು ಸ್ಪಷ್ಟಪಡಿಸ್ಬೇಕಾದ್ದೇನು ಅಂದ್ರೆ, ಈ ಆಸ್ತಿ ತಂದೆಗೆ ಹೇಗೆ, ಈ ಆಸ್ತಿ ಯಾರದ್ದದು? ತಂದೆದ್ದ? ಅಂದ್ರೆ ತಂದೆಯ ಸ್ವಯಾರ್ಜಿತವಾದ ಆಸ್ತಿಯೋ ಅಥವಾ ಪಿತ್ರಾರ್ಜಿತವಾದ ಆಸ್ತಿಯೋ? ಅದು ಯಾವ ಥರ ಅನ್ನೋ ಪ್ರಶ್ನೆ ಒಂದು ಗೊತ್ತಾಗಲಿಲ್ಲ ಅಲ್ಲಿ. ಈಗ ನಾನು ವಿಭಜನೆ ಕೇಳಬಹುದು ಬೇಕಾದ್ರೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಅಲ್ಲಿ ಇನ್ನೊಂದು ಭಾಗ ಇದೆ ಆ ಪ್ರಶ್ನೆಯಲ್ಲಿ. ಏನು ಅಂದ್ರೆ, ನಮ್ಮ ಹತ್ರ ಹಕ್ಕು ಯಾವುದು ಇಲ್ಲ ಅಂತ ಹೇಳ್ಕೊಂಡು ಅವನು ಸೈನ್ ತಗೊಂಡು ಹೋಗಿದ್ದಾನೆ ಅಣ್ಣ, ಆದ್ರೆ ಅದು ರಿಜಿಸ್ಟರ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ 1908 ಭಾರತೀಯ ನೋಂದಣಿ ಕಾಯ್ದೆ, ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ ಆಫ್ 1908 ಅಂತ ಒಂದು ಕಾನೂನಿದೆ. ಅದರಲ್ಲಿ ಸೆಕ್ಷನ್ 17, ಸೆಕ್ಷನ್ 17, ಅದರಲ್ಲಿ ಸಬ್ಸೆಕ್ಷನ್ 1 ಅಂತ, ಅಲ್ಲಿಗೆ ಸೆಕ್ಷನ್ 17 ಸಬ್ಸೆಕ್ಷನ್ 1 ಆಫ್ ದ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ ಆಫ್ 1908 ಅದರಲ್ಲಿ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ. 100 ರೂಪಾಯಿಗಿಂತ ಹೆಚ್ಚಿಗೆ ಬೆಲೆ ಬಾಳುವಂಥ ಯಾವುದೇ ಇಮ್ಮೂವಬಲ್ ಪ್ರಾಪರ್ಟಿ ಇದ್ರೆ ಅದರಲ್ಲಿ ಹಕ್ಕನ್ನು ಕ್ರಿಯೇಟ್ ಮಾಡೋದು ಅಥವಾ ಅದರಲ್ಲಿ ಹಕ್ಕು ಇಲ್ಲ ಅಂತ ರಿಲಿಂಕ್ವಿಶ್ ಮಾಡೋದು, ತ್ಯಾಗ ಮಾಡೋದು, ನಮಗೆ ಯಾವ ಹಕ್ಕು ಬೇಡ ಇಲ್ಲ ಅಂತ ಹೇಳುವಂಥದ್ದು, ಇವು ಇದರಲ್ಲಿ ಬೇರೆದ್ದು ಇದೆ, ಅಸೈನು ಅದು ಇದು ಬೇರೆ ಬೇರೆ, ಅದು ಬೇಡ. ಈಗ ಇಲ್ಲಿ ಏನು ಅಂದ್ರೆ, ಅವ್ರ ಪ್ರಕಾರ ಅದು 6 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಹಾಗಾಗಿ ಅದು ರಿಜಿಸ್ಟರ್ ಆಗಲೇಬೇಕು. ಅದನ್ನ ಹಕ್ಕು ತ್ಯಾಗ ಪತ್ರ ಅಂತ, ಉದಾಹರಣೆಗೆ ರೆಲಿಂಕ್ವಿಶ್ಮೆಂಟ್ ಆಫ್ ರೈಟ್ಸ್. ಆ ರೆಲಿಂಕ್ವಿಶ್ಮೆಂಟ್ ಆಫ್ ರೈಟ್ಸ್ ಅನ್ನ ಮಾಡೋದಾದ್ರೆ ಅದು ರಿಜಿಸ್ಟರ್ ಆಗಲೇಬೇಕು.
ಅವನು ದುಡ್ಡು ಕೊಟ್ಟಿದ್ರೆ ದುಡ್ಡನ್ನ ವ್ಯಾನಿಟಿ ಬ್ಯಾಗಿಗೆ ಹಾಕೊಳ್ಳಕ್ ಹೇಳಿ, ಇಲ್ಲ ಲಾಕರ್ನಲ್ಲಿ ಇಡಕ್ ಹೇಳಿ 10 ಲಕ್ಷನ್ನ, ಅಥವಾ ಯಾರಿಗಾರು ಡಿಪಾಸಿಟ್ ಮಾಡಿದರೆ ಅಲ್ಲೂ ಇಡ್ಬೋದು, ಏನ್ ತೊಂದರೆ ಇಲ್ಲ. ಆ 10 ಲಕ್ಷನ್ನ ಆ ಬಾಪ್ತು ಅಂತ ಮಾಡಿ ಅವರಿಗೆ ಪಾಲ್ನಲ್ಲಿ ಏನ್ ಬರಬೇಕು ಆ ಪಾಲನ್ನ ಕೇಳಿ ಒಂದು ಸೂಟ್ ಹಾಕ್ಬೋದು. ಯಾವಾಗ ಅಂದ್ರೆ ಈಗ ತಂದೆ ಬದುಕಿದ್ದಾರೆ ಅಂತಿದ್ದಾರೆ, ತಂದೆ ಬದುಕಿದ್ರೆ ಈ ಆಸ್ತಿಯನ್ನ ಕೇಳೋ ಹಕ್ಕು, ಈ ರೀತಿ ನಮ್ಮ ಪಾಲ್ ಕೊಡು ಅಂತ ಕೇಳೋ ಹಕ್ಕು, ಅದು ಸ್ವಯಾರ್ಜಿತ ಆಸ್ತಿ ಆದ್ರೆ ಇನ್ನೂ ಉಂಟಾಗಿಲ್ಲ. ಪಿತ್ರಾರ್ಜಿತ ಆಸ್ತಿ ಆದ್ರೆ ಕೋರ್ಟಿಗೆ ಹೋಗ್ಬೋದು. ಆಯ್ತಾ? ನನಗೆ ಹಕ್ಕೇನು ಬೇಡ ಅಂತ ಬರ್ಕೊಟ್ಟಿದ್ದಾರೆ ಅಂದ್ರೆ ಅದು ಸಿಂಧುವಾಗಲ್ಲ. ಆದ್ರಿಂದ ಡೀಡ್ ಆಫ್ ರಿಲಿಂಕ್ವಿಶ್ಮೆಂಟ್ ಅನ್ಲೆಸ್ ಇಟ್ ಈಸ್ ರಿಜಿಸ್ಟರ್ಡ್, ಇಟ್ ಈಸ್ ನಾಟ್ ಅಡ್ಮಿಸಿಬಲ್ ಇನ್ ಎವಿಡೆನ್ಸ್. ಅದು ಹಾಗಾಗಿ ಏನಾಗತ್ತೆ, ಅದನ್ನ ಕೋರ್ಟ್ ಗಣನೆಗೆ ತಗೊಳ್ಳಲ್ಲ. ಆದ್ರಿಂದ ಅವರು ಹಕ್ಕು ಕೇಳ್ಬೋದು, ಏನ್ ತೊಂದರೆ ಇಲ್ಲ. ಇನ್ನೇನ್ ಕೇಳಿದ್ರು ಅವ್ರು ಅದರಲ್ಲಿ? ಅಷ್ಟೇನಾ? ಒಂದು ಪ್ರಶ್ನೆ, ತಾಯಿ ಹೆಸರಲ್ಲಿ ಏನಾರ ಆಸ್ತಿ ಇದ್ರೆ ಅದರಲ್ಲಿ ಪಾಲು ಇಬ್ಬರು ಸಹೋದರಿಯರು ಕೇಳಬಹುದಾ? ಕೇಳಬಹುದು. ಅಂದ್ರೆ ತಾಯಿ ಸತ್ತು ಹೋಗಿರ್ಬೇಕು. ತಾಯಿ ಬದುಕಿಲ್ದೆ ಇದ್ರೆ, ಅವಳು ವಿಲ್ ಬರೆಯದೆ ಹೋಗಿದ್ರೆ, ಅವಳ ಆಸ್ತಿ ಅದು ಫ್ರೀ ಆಗಿದೆ ಅಂತ ಅಂದ್ರೆ, ಫ್ರೀ ಫಾರ್ ಇದು ಯಾವುದು ಅವೈಲಬಲ್ ಆಗಿದ್ರೆ ಎಲ್ರಿಗೂ, ಅವೈಲಬಲ್ ಫಾರ್ ಪಾರ್ಟಿಷನ್ ಅಂತ ಅಂದ್ರೆ ಆಸ್ತಿ ವಿಭಾಗಕ್ಕೆ ಅದು ಸಿಗೋ ಹಾಗಿದ್ರೆ ಅವಾಗ ಪಾಲ್ ಕೇಳ್ಬೋದು. ಖಂಡಿತವಾಗಿ ಇಬ್ರು ಸಹೋದರಿಯರಿಗೂ ಕೂಡ ಪಾಲಿದೆ. ನಾನು ಅವಾಗಲೇ ಹೇಳಿದೆ, ಸೆಕ್ಷನ್ 15ನಲ್ಲಿ ಅವನು ಈ ಪಟ್ಟಿ ಮಾಡ್ತಾನೆ ಯಾರಿಗೆ ಪಾಲ್ ಬರುತ್ತೆ ಅಂತ ಹೇಳಿ. ಒಬ್ಬಳು ಹೆಣ್ಣು ಮಗಳು ವಿಲ್ ಬರೆಯದೆ ಸತ್ತಿದಾಳಾದ್ರೆ ಅಲ್ಲಿ ಯಾರಿಗೆ ಪಾಲ್ ಬರುತ್ತೆ ಅಂತ ಹೇಳಿ ಅದಕ್ಕೆ ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಹೆಣ್ಣು ಮಕ್ಕಳಿರ್ಲಿ ಗಂಡು ಮಕ್ಕಳಿರ್ಲಿ ಇಬ್ಬರಿಗೂ ಸಮಾನವಾದಂತ ಹಕ್ಕಿದೆ. ಆ ರೀತಿಯಲ್ಲಿ ತಾಯಿಗೆ ಹೇಗೂ ಬಂದಿರ್ಬೋದು. ಈಗ ಉದಾಹರಣೆಗೆ ಒಂದು ಯಾವುದು, ಇದು ಒಂದು ಪ್ರಸಂಗ. ಉದಾಹರಣೆಗೆ ಒಬ್ಬ ವಿವಾಹಿತ ಗಂಡು ಮಗ, ಒಬ್ಬ ಅವಿವಾಹಿತ ಗಂಡು ಮಗ, ತಾಯಿ, ಆಮೇಲೆ 2 ಹೆಣ್ಣು ಮಕ್ಕಳಿದ್ರು. ಈ ಅವಿವಾಹಿತ ಗಂಡು ಮಗನಿಗೆ ಒಂದು 20 ಎಕರೆ ಜಮೀನಿತ್ತು. ಅವನು ಅವಿವಾಹಿತನಾಗಿ ಸತ್ತೋದ. ಈ ಮದುವೆಯಾದ ಇನ್ನೊಬ್ಬ ಅಣ್ಣ ಇದ್ನಲ್ಲ, ಆ ಅಣ್ಣ ಮತ್ತು ಈ ಇಬ್ರು ಅಕ್ಕ ತಂಗಿಯರು ಅದನ್ನ ನಮಗೂ ಪಾಲಿದೆ ಇಲ್ಲ. ಈ ಅವಿವಾಹಿತ ಮಗ ಏನಿದ್ದಾನೆ ಅವನು ಸತ್ತೋದ್ನಲ್ಲ, ಅವನ 20 ಎಕರೆ ಜಮೀನು ಅಂತ ಇಟ್ಕೊಳ್ಳಿ, ಅದು ಪೂರ ತಾಯಿಗೆ ಮಾತ್ರ ಬರ್ತದೆ. ಈಗ ಆ ತಾಯಿ ಸತ್ತು ಹೋದಾಗ ತಾಯಿಗೆ ಮೊದಲು ಬಂದಂತದ್ದೇನಾದ್ರು ಒಂದು 10 ಎಕರೆ ಇದೆ ಅಂತ ಇಟ್ಕೊಳ್ಳಿ, ಅದು ಪ್ಲಸ್ ಈ 20 ಎಕರೆ 30 ಎಕರೆ ತಾಯಿದ್ದಾಗತ್ತೆ. ಆ 30 ಎಕರೆಯಲ್ಲಿ ಪೂರ ಗಂಡು ಮಗನಿಗೂ ಈ ಇಬ್ರು ಹೆಣ್ಣು ಮಕ್ಕಳಿಗೂ ಈಕ್ವಲ್ ಶೇರ್, ಒಬ್ಬೊಬ್ಬರಿಗೆ 10 ಎಕರೆ ಬರುತ್ತೆ. ಗೊತ್ತಾಯ್ತಲ್ಲ? ಹಾಗಾಗಿ ತಾಯಿಗೆ ಯಾವ ರೀತಿ ಆಸ್ತಿ ಬಂದಿದೆ ಅನ್ನೋದು ಮುಖ್ಯವಾಗತ್ತೆ. ಉದಾಹರಣೆಗೆ ತಾಯಿಗೆ ಬರೀ ತಾಯಿಯ ಆಸ್ತಿ ಅಂತ ಅವ್ರು ಹೇಳೋದ್ರಿಂದ ಈ ಸಂದೇಹಕ್ಕೆ ಅಗತ್ಯ ಇಲ್ಲ. ಬಟ್ ಈಗ ತಂದೆ ಸತ್ತು ಹೋಗಿದ್ದಾನೆ, ಮಕ್ಕಳು ಇದ್ದಾರೆ, ಅವರೆಲ್ಲರೂ ಒಂದು ತೀರ್ಮಾನ ಮಾಡ್ತಾರೆ, ಇವನ ಹೆಸರು ಇವಳ ಹೆಸರಿಗೆ ಆಸ್ತಿ ಬರೆದ್ಬಿಟ್ರೆ ನಾಳೆ ಸುಮ್ಮನೆ ರಗಳೆ ಆಗತ್ತೆ, ಬೇಡ, ಅದು ಅವನಿಗೇನು ಪ್ರಾಧಾನ್ಯ, ಇವನಿಗೇನು ಪ್ರಧಾನತೆ, ಇವನಿಗೆ ಯಾಕೆ ಇಂಪಾರ್ಟೆನ್ಸು ಅಂತ ಜಗಳ ಬೇಡ. ಅದಕ್ಕೇನ್ ಮಾಡ್ತಾರೆ, ಯಾರೂ ಬೇಡ, ನಿರುಪದ್ರವಿ ಯಾರು, ತಾಯಿ. ಅದ್ ನಾವು ಹೇಳ್ದಂಗೆ ಅದು ಗಂಡನ್ ಕಳ್ಕೊಂಡಿರೋ ತಾಯಿ, ಅದು ನಮ್ಮ ಪಪ್ಪೆಟ್ಟೆ ಅಂತ ಭಾವನೆ. ಅದಕ್ಕೇನ್ ಮಾಡ್ತೇವೆ, ಅವಳ ಹೆಸರಿನಲ್ಲಿ ಅದನ್ನ ಪೌತಿ ಬದಲಾವಣೆ ಮಾಡಿಸ್ತೇವೆ. ಅದು ತಾಯಿಯ ಹೆಸರು ಮಾತ್ರ ಇದೆ, ತಾಯಿಗೆ ಅದರಲ್ಲಿ ಪೂರ್ಣ ಹಕ್ಕಲ್ಲ ಇರೋದು. ಅವಳ ಗಂಡ ಸತ್ತ ಮೇಲೆ ಅವಳಿಗೇನ್ ಪಾಲ್ ಬರುತ್ತೆ ಅಷ್ಟೇ ಹಕ್ಕಿರೋದು ಅವಳಿಗೆ. ಉಳಿದಂತೆ ಆ ಮಗನಿಗೂ ಹಕ್ಕಿದೆ, ಹೆಣ್ಣು ಮಗಳಿಗೂ ಹಕ್ಕಿದೆ. ಮೇಲ್ನೋಟಕ್ಕೆ ತಾಯಿ ಇದ್ದು ಹೆಸರು. ಅದಕ್ಕೆ ನಾನು ಲಾಯರ್ ಆಗಿ ಕೂತ್ ಮೇಲೆ ನೋಡ್ತಿರ್ತೀನಿ, ಅವ್ರು ಬರ್ತಾರೆ, ಬಂದ್ಬಿಟ್ಟು ಸಾರ್ ಅದು ಅಮ್ಮನ ಆಸ್ತಿ ಸಾರ್ ಅದು ಅಂತ ಹೇಳಿ. ಹೆಂಗಪ್ಪ ಅಮ್ಮನ ಆಸ್ತಿ? ಈಗ ನಮ್ಮ ಅಪ್ಪ ಸತ್ತೋದ್ರು ಸರ್, ಅಮ್ಮನ ಹೆಸರಿಗೆ ಅದನ್ನ ಖಾತೆ ಬರೆದ್ರು ಸರ್. ನೋಡಪ್ಪ, ಅದು ಅಮ್ಮನ ಆಸ್ತಿ ಅಲ್ಲ, ಗೊತ್ತಾಗತ್ತಾ ಅಂತ ಅವನಿಗೆ ಎಕ್ಸ್ಪ್ಲೈನ್ ಮಾಡೋ ಹೊತ್ತಿಗೆ ಇವ ಲಾಯರ್ ಹೌದೋ ಅಲ್ಲೋ ಅಂತ ಅವನ ಪ್ರಶ್ನೆ ಶುರುವಾಗತ್ತೆ. ಅಲ್ಲ ಸರ್ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅಲ್ಲ ಸರ್ ಹಂಗೆ ತಿಳ್ಕೊಂಡಿದೀವಿ. ಅಲ್ಲ, ತಾಯಿಯೇ ಸಂಪಾದನೆ ಮಾಡಿದ ಆಸ್ತಿಯೋ ತಾಯಿಗೆ ಬಂದ ಆಸ್ತಿಯೋ ಅದನ್ನು ನೋಡ್ಬೇಕಲ್ಲಿ. ಅದು ತಾಯಿಯ ಆಸ್ತಿಯೇ ಆದರೆ, ತಾಯಿ ಸತ್ತೋಗಿದಾಳಾದ್ರೆ ಈ ಹೆಣ್ಣು ಮಕ್ಕಳಿಗೆ ಈಕ್ವಲ್ ಶೇರ್ ಉಂಟು, ಅವ್ರು ಪಾಲ್ ಕೇಳ್ಬೋದು. ಗೊತ್ತಾಯ್ತಾ? ತಾಯಿ ಬದುಕಿದ್ರೆ ಪಾಲ್ ಕೇಳೋ ಹಾಗಿಲ್ಲ, ಇಲ್ಲ. ಬಹುಶಃ ಇದು ಉತ್ತರ ನಿಮಗೂ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೇನೆ.
ರಮೇಶ್ ಅನ್ನೋ ಹೆಸರಲ್ಲಿ ಪ್ರಶ್ನೆ ಕೇಳಿದಂತಹ ವ್ಯಕ್ತಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀವಿ. ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ರೆ, ನಿಮ್ಮಲ್ಲಿ ಅನುಮಾನಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸ್ಆಪ್ ನಂಬರ್ಗೆ ಸಹ ನೀವು ಮೆಸೇಜ್ ಮಾಡಬಹುದು. ಇದು ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ.